ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 8 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಕೂಡ ಚೆನ್ನಾಗಿದೆ. ಕಲ್ಟಿವೇಷನ್ ಮಾಡ್ತಿರುವಂತಹ ಒಂದು ಲ್ಯಾಂಡ್ ಸ್ನೇಹಿತರೆ. ಇದರಲ್ಲಿ 3 ಬೋರು, 1 ಓಪನಲ್ಲಿದೆ ಸ್ನೇಹಿತರೆ. ನಿಮಗೆ ಇದರಲ್ಲಿ 3 ಬೋರು, 1 ಓಪನಲ್ಲಿದೆ. ಸಿಂಪಲ್ ಒಂದು ಮನೆ ಕೂಡ ಇದೆ. ಮೈನ್ ರೋಡಿಂದ ನಿಮಗೆ ಇದು 2ನೇ ಜಮೀನು. ಮೈನ್ ರೋಡಿಂದ ನಿಮಗಿದು 2ನೇ ಜಮೀನು. ಆ್ಯಕ್ಚುಲಿ ನಿಮಗೆ ಒಂದು 100 ಮೀಟ್ರ್ ಒಳಗಡೆ ಇರುತ್ತೆ. ಪಕ್ಕ ಗೌರ್ಮೆಂಟ್ ರಸ್ತೆ ಇದೆ, ಅದರೇನು ಅನುಮಾನ ಇಲ್ಲ. ವಿಲೇಜ್ ಕೂಡ ನಿಮಗೆ ಅಟ್ಯಾಚ್ಮೆಂಟ್ ಇದೆ. ಪಕ್ಕದಲ್ಲಿ ವಿಲೇಜ್ ಕೂಡ ಇದೆ. ಎಲ್ಲ ಮನೆಗಳು ಕಟ್ಕೊಂಡಲ್ಲೇ ವಾಸ ಇದ್ದಾರೆ ಸ್ನೇಹಿತರೆ. ಭೂಮಿ ಬಗ್ಗೆ ನಿಮಗೆ ಅಂಗ ಇದ್ದಂಗಿದೆ ಸ್ನೇಹಿತರೆ. ಭೂಮಿ ಬಗ್ಗೆ 2 ಮಾತಾಡೋಷ್ಟಿಲ್ಲ. ಮೊದಲು ಇಲ್ಲಿ ಇವರು ಅರಿಶಿನ, ಈರುಳ್ಳಿ, ಜೋಳ ಪ್ರತಿಯೊಂದು ಬೆಳೆನೂ ಕೂಡ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಈಗ ಇವ್ರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಇದರಲ್ಲಿ ಸಿಂಪಲ್ ಅವ್ರಿಗೆ ಏನು ಬೇಕೋ ಅಷ್ಟು ಹಾಕ್ಕೊಂಡು ಮಾತ್ರ ಬೆಳೀತಾ ಇದ್ದಾರೆ. ಈಗಲೂ ಕೂಡ ಅವರು ಒಂದಷ್ಟು ತೊಗರಿ ಬೆಳೆ ಹಾಕಿದ್ದಾರೆ. ತೊಗರಿ ಕಾಳಂತೂ ತುಂಬಿ ತುಳುಕ್ತಾ ಇದೆ ಗಿಡದಲ್ಲಿ. ನಿಜವಲ್ಲೂ ನೋಡೋಕ್ಕೆ ಒಂದು ಆನಂದ ಆಗುತ್ತೆ. ನಿಜವಲ್ಲೂ ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಸ್ನೇಹಿತರೆ. ಇದು ಬೆರಳೆಣಿಕೆ ಅಷ್ಟು ಸ್ವಲ್ಪ ಕೋಕೋನಟ್ ಇದೆ, ಒಂದು ಮ್ಯಾಂಗೋ ಇದೆ, ಒಂದು ಸೀಬೆಹಣ್ಣಿನ ಗಿಡ ಕೂಡ ಇದೆ. ಬಟ್ ಸಿಂಪಲಾಗಿರೋದು ಒಂದು ಮನೆ ಕೂಡ ಇದೆ ಸ್ನೇಹಿತರೆ. ಲ್ಯಾಂಡ್ ಬಗ್ಗೆ 2 ಮಾತಿಲ್ಲ ಸ್ನೇಹಿತರೆ. ಯಾಕೆಂದರೆ ವಿಲೇಜ್ಗೆ ಹೊಂದ್ಕೊಂಡಿರುವಂತಹ ಒಂದು ಲ್ಯಾಂಡ್. ಇದು ಬಂದು ಇವರು ಪರ್ ಎಕರ್ 23 ಲ್ಯಾಕ್ಸ್ ಅಂತ ಹೇಳ್ತಾರೆ. 1 ಎಕರೆಗೆ 23 ಲಕ್ಷ ಅಂತ ಹೇಳ್ತಾರೆ. ನೇರ ಕೂತ್ಕೊಳ್ಳೋಣ, ಇದು ನಮಗೆ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಆದಷ್ಟು ಕೂಡ ಕಡಿಮೆ ಆಗುತ್ತೆ. ಇದು ಬೆಂಗಳೂರಿಗೆ 165 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 165 ಆಗುತ್ತೆ. ಮೈಸೂರಿಗೆ 105 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗಿದು 105 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ತೊಗರಿ ಬೆಳೆ ಹಾಕಿರೋದು, ತೊಗರಿ ತುಂಬಿ ತುಳುಕ್ತಾ ಇದೆ ಗಿಡದಲ್ಲಿ. ನಿಜವೂ ಅಷ್ಟು ಚೆನ್ನಾಗಿ ಬೆಳೆ ಹಾಕಿದ್ದಾರೆ. ಇನ್ನು ಬಾಕಿದು ಸುಮಾರು ಗಿಡಗಳ ಜಾಗನ ಹಾಗೆ ಬಿಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಾವು ಒಳ್ಳೆಯ ವ್ಯವಸಾಯ ಮಾಡ್ಬೋದು. ಇದರಲ್ಲಿ ನಮಗೆ ಒಳ್ಳೆಯ ವ್ಯವಸಾಯ ಮಾಡ್ಬೋದು, ಒಳ್ಳೆ ತೋಟ ಕೂಡ ಮಾಡ್ಬೋದು ಸ್ನೇಹಿತರೆ. ಜಾಗ ಏವನಾಗಿದೆ, ಲೇಬರ್ಗೆ ತೊಂದರೆ ಇಲ್ಲ, ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ. ನಾವು ಈ ಲ್ಯಾಂಡ್ಗೆ ತಾರ್ ರೋಡೇ ಬರ್ಬೋದು. ರೋಡು ಅಷ್ಟು ಚೆನ್ನಾಗಿದೆ ನಿಜವಲ್ಲೂ. ನಮಗೆ ಆ ಮೈನ್ ರೋಡಿಂದ ಒಂದು 100 ಮೀಟ್ರು ಒಳಗಡೆ ಇದೆ ಈ ಜಾಗ ಅಷ್ಟೇ. ಅದು ಬಿಟ್ಬಿಟ್ರೆ ಬೇರೆ ಏನಿಲ್ಲ. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ ನೋಡಿ. ಲೇಬರ್ ಪ್ರಾಬ್ಲಮ್ ಇಲ್ಲ ನೋಡಿ. ತೊಗರಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೋಡಿ ಸ್ನೇಹಿತರೆ. ಈ ಥರ ಜಾಗದಲ್ಲಿ ನಾವು ಒಳ್ಳೆ ತೋಟ ನಿರ್ಮಾಣ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಇಮೇಜ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ದಾಳಿಂಬೆ ನಮಗೆ ಬೇಕಾಗಿರುವಂಥದ್ದೇ ಒಳ್ಳೊಳ್ಳೆ ಗಿಡಗಳನ್ನ ಹಾಕ್ಕೊಂಡ್ರೆ ನಾವು ಹೊರಗಡೆ ಫ್ರೂಟ್ಸ್ನ ಆದಷ್ಟು ಕಡಿಮೆ ಪರ್ಚೇಸಿಂಗ್ ಮಾಡ್ಬೋದು. ಪಪ್ಪಾಯ ಈ ಥರದ್ದೆಲ್ಲ ಹಾಕ್ಕೊಂಡು ನಮಗೆ ನಾಟಿ ಗಿಡಗಳನ್ನ ಹಾಕೋಬೇಕು. ಸುಮ್ಮನೆ ಬೆಳೆಸ್ತೀನಿ ಅಂತ ಯಾವುದ್ಯಾವುದೋ ಫಾರ್ಮ್ ಗಿಡಗಳನ್ನ ಹಾಕೊಂಡು ಹಾಳು ಮಾಡ್ಕೊಳ್ಳೋದಕ್ಕಿಂತ ಸಾಧ್ಯ ಆದಷ್ಟು ನಾಟಿ ಗಿಡಗಳನ್ನ ಹಾಕ್ಕೊಂಡ್ರೆ, ಪಪ್ಪಾಯ ಕೂಡ ಅಷ್ಟೇ ತುಂಬ ಉಪಯುಕ್ತವಾದ ಹಣ್ಣು. ದಾಳಿಂಬೆ ಆಗಲಿ, ನೇರಳೆ ಆಗಲಿ, ಪ್ರತಿಯೊಂದು ಕೂಡ ಅಷ್ಟೇ. ಮನಸ್ಸಿಗೆ ನೋಡಿ, ವಿಲೇಜ್ ಹತ್ರನೇ ಇರೋದು. ಪ್ರತಿಯೊಂದು ಕೂಡ ಅಷ್ಟೇ ಉಪಯುಕ್ತವಾಗಿದೆ ಸ್ನೇಹಿತರೆ. ಒಳ್ಳೆ
ಹಣ್ಣುಗಳು ಗಿಡಗಳು ನಾವು ಹೊರಗಡೆ ಪರ್ಚೇಸಿಂಗ್ ಕಡಿಮೆ ಮಾಡ್ಬೋದು, ತೊಂದರೆ ಇಲ್ಲ. ಹೇಳಿದ್ನಲ್ಲ, ಪ್ರತಿಯೊಬ್ಬರು ಕೂಡ ನಾವು ಸ್ವಲ್ಪ ಹೊರಗಡೆ ಹಣ್ಣಿನ ವಿಷಮುಕ್ತ ಆಹಾರದಿಂದ ಸ್ವಲ್ಪ ದೂರ ಸರಿಬಹುದು ನಾವೇ. ಯಾಕೆಂದ್ರೆ ನಮ್ಗೆ ಬೇಕಾಗಿರೋ ತೊಗರಿಕಾಳು, ಅವರೆ ಸೀಸನ್ಗೆ ಏನಿದೆ ಅದನ್ನ ಹಾಕೊಂಡು ನಾವಿಲ್ಲಿ ಬೆಳಿಬೋದು. ಯಾಕೆಂದರೆ 8 ಎಕರೆಯಲ್ಲಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯವಸಾಯನ ಮಾಡ್ಬೋದು ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಇವತ್ತು ಎಷ್ಟೋ ಜನ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ. ಒಂದು ಆರೋಗ್ಯ, ಒಳ್ಳೆಯ ಆರೋಗ್ಯ ಬೇಕು ಅಂದರೆ ನಮ್ಗೆ ಒಳ್ಳೆ ತೋಟ ಬೇಕು, ಒಳ್ಳೆ ಜಾಗ ಬೇಕು. ಅಲ್ಲಿ ಬೆಳೆಯುವಂತಹ ಪದಾರ್ಥಗಳನ್ನ ನಾವು ಉಪಯೋಗಿಸಿದಾಗ ನಾವು ಸ್ವಲ್ಪ ಆರೋಗ್ಯವಂತರು ಇರೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ತಲುಪುತ್ತೆ. ನಿಮ್ಮಿಂದ ನಮಗೂ ಕೂಡ ಒಳ್ಳೆ ಅನುಭವ ಸಿಗುತ್ತೆ. ನಾವು ಇನ್ನೊಂದಷ್ಟು ಜನಗಳಿಗೆ ಹೇಳೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.